ಕೆಲವು ಗ್ರಾಮಗಳಲ್ಲಿ ಕೆಲವು ಶಾಲೆಗಳಲ್ಲಿ ಒಂದೇ ತರಗತಿಯಲ್ಲಿ ಅವಳಿ ಜವಳಿ ಮಕ್ಕಳು ಇರುವುದನ್ನ ನೀವು ನೋಡಿರಬಹುದು. ಕೇರಳದ ಮಲ್ಲಪುರಂ ಜಿಲ್ಲೆಯ ಕೊಡಿನ್ಹಿ ಈ ಗ್ರಾಮದ ತುಂಬಾ ಅವಳಿ ಮಕ್ಕಳಿರುವ ಊರು. ಇದರ ಹೊರತಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅವಳಿ ಪುರಾಣ ಪುರುಷರಾದ ಅಣ್ಣ ತಮ್ಮ ಕೋಟಿ ಚೆನ್ನಯ್ಯರು ಜನಿಸಿದರೆಂಬ ಪ್ರತೀತಿ ಇರುವ ಎಣ್ಮೂರು ಗ್ರಾಮದ ವ್ಯಾಪ್ತಿಯಲ್ಲೂ 6ಕ್ಕೂ ಹೆಚ್ಚು ಅವಳಿ ಮಕ್ಕಳಿದ್ದಾರೆ. ಅನೇಕರು ಅವಳಿ ಮಕ್ಕಳು ಬೇಕು ಅಂತ ಆಸೆ ಪಡ್ತಾರೆ. ಆದರೆ ಎಲ್ಲರಿಗೂ ಅವಳಿ ಮಕ್ಕಳು ಆಗಲ್ಲ. ತುಂಬಾ ವಿರಳಾತಿ ವಿರಳ ಪ್ರಕರಣಗಳಲ್ಲಿ ಅವಳಿ ಮಕ್ಕಳು ಜನಿಸ್ತಾರೆ. ಆದರೆ ಕೆಲವೊಂದು ಗ್ರಾಮಗಳಲ್ಲಿ ಅವಳಿ ಮಕ್ಕಳು ತುಂಬಾ ಜನ ಇರ್ತಾರೆ. ಅದೇನೋ ಆ ಸ್ಥಳದ ಮಹಿಮೆಯೋ ಆ ಊರಿನ ಜೀವನ ಶೈಲಿಯೋ ವಾತಾವರಣವೋ ಗೊತ್ತಿಲ್ಲ. ಆದರೆ ಇಲ್ಲೊಂದು ಕಡೆ ಅವಳಿ ಮಕ್ಕಳನ್ನ ಪಡೆಯುವುದಕ್ಕಾಗಿಯೇ ಇರುವ ಬಾವಿ ಇದೆ. ಅವಳಿ ಮಕ್ಕಳ ಬಾವಿ. ಹೌದು, ಕೇಳುವುದಕ್ಕೆ ನಿಮಗಿದು ಅಚ್ಚರಿ ಅನಿಸಬಹುದು. ಆದರೆ ಆ ಊರಿನ ಜನ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಜನ ಇದನ್ನ ಬಹಳ ಬಲವಾಗಿ ನಂಬಿದ್ದಾರೆ. ಇವರ ನಂಬಿಕೆಗೆ ಸಾಕ್ಷಿ ಎಂಬಂತೆ ಆ ಊರಿನ ತುಂಬಿಲ್ಲ ಅವಳಿ ಮಕ್ಕಳನ್ನೇ ನೀವು ಕಾಣಬಹುದಾಗಿದೆ. ಅಂದಹಾಗೆ ಈ ಬಾವಿ ಇರೋದು ಆಂಧ್ರಪ್ರದೇಶದಲ್ಲಿ. ಆಂಧ್ರಪ್ರದೇಶದ ರಾಜಮಂಡ್ರಿ ಜಿಲ್ಲೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡಿಗುಂಟ ಗ್ರಾಮದಲ್ಲಿರುವ ಬಾವಿಯೊಂದು ಅವಳಿ ಮಕ್ಕಳ ಬಾವಿ ಎಂದೇ ಫೇಮಸ್ ಆಗಿದೆ. ಈ ಬಾವಿಯನ್ನ ಇಲ್ಲಿನ ಜನ ಕವಲು ಪಿಲ್ಲಲ ಬಾವಿ ಎಂದೇ ಕರೀತಾರೆ. ಅಂದ್ರೆ ಅವಳಿ ಮಕ್ಕಳ ಬಾವಿ ಎಂದರ್ಥ. ಯಾರು ಈ ಬಾವಿಯ ನೀರು ಕುಡಿತಾರೋ ಅವರಿಗೆ ಅವಳಿ ಮಕ್ಕಳೇ ಜನಿಸ್ತಾರೆ ಎಂಬ ಬಲವಾದ ನಂಬಿಕೆ ಇಲ್ಲಿನವರಲ್ಲಿದೆ. 120 ಅವಳಿ ಮಕ್ಕಳಿದ್ದಾರೆ ಈ ಊರಲ್ಲಿ. ಅದೇ ರೀತಿ ಅಕ್ಕಪಕ್ಕದ ಊರಿನ ಜನರೂ ಕೂಡ ಈ ಬಾವಿಯ ನೀರನ್ನ ತೆಗೆದುಕೊಂಡು ಹೋಗಿ ಕುಡಿತಾರೆ. ಅನೇಕರು ತಮ್ಮ ಮನೆಯ ಮಕ್ಕಳು ಸೊಸೆಯಂದರಿಗಾಗಿ ಈ ನೀರನ್ನ ಇಲ್ಲಿಂದ ವಾಹನಗಳಲ್ಲಿ ಹೊತ್ಕೊಂಡು ಹೋಗ್ತಾರೆ. ಅವಳಿ ಮಕ್ಕಳು ಜನಿಸಬೇಕಾದ್ರೆ ಕನಿಷ್ಠ 3 ತಿಂಗಳು ಈ ನೀರು ಕುಡಿಬೇಕು ಅಂತಾರೆ ಇಲ್ಲಿನ ಜನ. ಈ ವಿಡಿಯೋವನ್ನ ಟ್ರಾವೆಲ್ ಬ್ಲಾಗರ್ ಕನ್ನಡ ಯೂಟ್ಯೂಬರ್ ಅರುಣ್ ಎಂಬುವರು ತಮ್ಮ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದು ಸಾವಿರಾರು ಜನ ಈ ವಿಡಿಯೋ ನೋಡಿ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಈ ದೊಡ್ಡಿಗುಂಟ ಗ್ರಾಮದಲ್ಲಿ 120 ಜನ ಅವಳಿ ಮಕ್ಕಳಿದ್ದಾರೆ ಅಂತಾರೆ ಆ ಗ್ರಾಮದ ಜನ. 3 ತಿಂಗಳ ಕಾಲ ನಿರಂತರವಾಗಿ ಈ ನೀರನ್ನ ಕುಡಿದ್ರೆ 100% ಅವಳಿ ಮಕ್ಕಳು ಜನಿಸ್ತಾರೆ ಅಂತ ಹೇಳ್ತಾರೆ ಗ್ರಾಮಸ್ಥರು. ಮಕ್ಕಳಾದ ಗದ ಅನೇಕರಿಗೂ ಕೂಡ ಈ ನೀರು ಕುಡಿದ ನಂತರ ಮಕ್ಕಳಾಗಿದೆಯಂತೆ. ವೈದ್ಯರು ಪರೀಕ್ಷಿಸಿ ಮಕ್ಕಳಾಗುವುದಿಲ್ಲ ಅಂತ ಹೇಳಿದ ನಂತರವೂ ಈ ಬಾವಿಯ ನೀರು ಕುಡಿದ ನಂತರ ಕೆಲ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಿದೆ ಅಂತ ಹೇಳ್ತಾರೆ ಈ ಊರಿನ ಸ್ಥಳೀಯರೊಬ್ಬರು. ಕೆಲ ಯೂಟ್ಯೂಬರ್ಗಳಿಂದಾಗಿ ಈ ಗ್ರಾಮದ ಈ ಅವಳಿ ಮಕ್ಕಳ ಬಾವಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ದೂರ ದೂರದ ಊರುಗಳಿಂದಲೂ ಕೂಡ ಇಲ್ಲಿಗೆ ಜನ ಆಗಮಿಸಿ ಈ ಬಾವಿಯ ನೀರನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಇಲ್ಲಿನ ಶಾಲೆಗಳಲ್ಲೂ ಸಾಕಷ್ಟು ಅವಳಿ ಮಕ್ಕಳನ್ನ ಕಾಣಬಹುದಾಗಿದೆ. ಹೀಗಾಗಿ ಇಲ್ಲಿ ಇದೊಂದು ಸಣ್ಣ ಉದ್ಯಮದಂತಾಗಿದೆ. ಇಲ್ಲಿನ ಅಂಗಡಿಗಳಲ್ಲಿ ನೀರು ಸಾಗಿಸುವುದಕ್ಕೆ ಬೇಕಾದ ಬಿಳಿ ಬಣ್ಣದ 5 ರಿಂದ 10 ಲೀಟರ್ನ ಕ್ಯಾನ್ಗಳು ಸಾಕಷ್ಟು ಮಾರಾಟವಾಗ್ತಾ ಇವೆ. ಮಕ್ಕಳಾಗದವರಿಗೂ ಮಕ್ಕಳ ಭಾಗ್ಯ ಕೊಟ್ಟ ಬಾವಿ. ಅಮೆರಿಕಾದಲ್ಲಿ ವೈದ್ಯರಾಗಿದ್ದವರೊಬ್ಬರು ತಮ್ಮ ಪುತ್ರಿಗೆ ಮಕ್ಕಳಾಗಿಲ್ಲವೆಂದು ಈ ನೀರನ್ನ ಪಾರ್ಸಲ್ ಮಾಡಿಸಿಕೊಂಡಿದ್ರು. ಅವರ ಪುತ್ರಿಗೆ ನಂತರದಲ್ಲಿ ಗಂಡು ಮಗುವಾಯಿತು ಅಂತ ಇಲ್ಲಿನ ನಿವಾಸಿಯೊಬ್ಬರು ಹೇಳಿದ್ದಾರೆ. ಅಂದಹಾಗೆ ಈ ಬಾವಿ ಪಕ್ಕದಲ್ಲೇ ಸಂತಾನ ಲಕ್ಷ್ಮಿ ದೇಗುಲವೂ ಇದೆ. ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು ಅಚ್ಚರಿ ಮೂಡಿಸಿದೆ. ಕೆಲವರು ಇದನ್ನ ಪ್ರಕೃತಿಯ ವಿಸ್ಮಯವೆಂದು ಹೇಳಿದ್ರೆ ಮತ್ತೆ ಕೆಲವರು ಅಣಕವಾಡಿದ್ದಾರೆ. ಆದರೆ ಮನುಷ್ಯನ ನಂಬಿಕೆ ಹಾಗೂ ಭಕ್ತಿಯ ಮೇಲೆ ನಿಂತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.